ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಬಾಳೆಹಣ್ಣಿನೊಂದಿಗೆ ಯಾವ ಹಣ್ಣನ್ನು ಬೆರೆಸಿ ತಿನ್ನುವುದರಿಂದ ತೀವ್ರವಾದ ತಲೆನೋವು ಬರುತ್ತದೆ? ಆಪ್ಷನ್ ಎ ಸಪೋಟ, ಬಿ ಸೀತಾಫಲ, ಸಿ ದ್ರಾಕ್ಷಿ, ಡಿ ಪಪ್ಪಾಯ. ಸರಿಯಾದ ಉತ್ತರ ಆಪ್ಷನ್ ಡಿ ಪಪ್ಪಾಯ. ಬಾಳೆಹಣ್ಣಿನೊಂದಿಗೆ ಪಪ್ಪಾಯವನ್ನು ತಿನ್ನುವುದರಿಂದ ತೀವ್ರವಾದ ತಲೆನೋವು ಬರುತ್ತದೆ. ಬೇಸಿಗೆಯಲ್ಲಿ ಏನು ತಿನ್ನುವುದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ? ಆಪ್ಷನ್ ಎ ಮೆಣಸಿನಕಾಯಿ, ಬಿ ಬೆಳ್ಳುಳ್ಳಿ, ಸಿ ಶುಂಠಿ, ಡಿ ಅರಶಿನ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಬೇಸಿಗೆಯಲ್ಲಿ ಇವುಗಳನ್ನು ತಿನ್ನುವುದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ. ಯಾವ ಪಾನೀಯವನ್ನು ಗ್ರೀನ್ ಬ್ಲಡ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಗರಿಕೆ ರಸ, ಬಿ ಸೌತೆಕಾಯಿ ಜ್ಯೂಸ್, ಸಿ ಹಾಗಲಕಾಯಿ ಜ್ಯೂಸ್, ಡಿ ಗೋಧಿ ಹುಲ್ಲಿನ ರಸ. ಸರಿಯಾದ ಉತ್ತರ ಆಪ್ಷನ್ ಡಿ ಗೋಧಿ ಹುಲ್ಲಿನ ರಸ. ಹಲವಾರು ವಿಧದ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಈ ಗೋಧಿ ಹುಲ್ಲು ಆರೋಗ್ಯಕ್ಕೆ ಬಹಳಷ್ಟು ಉಪಕಾರಿಯಾಗಿದೆ. ಹೌದು, ಈ ಗೋಧಿ ಹುಲ್ಲಿನ ರಸವನ್ನು ಗ್ರೀನ್ ಬ್ಲಡ್ ಎಂದು ಕರೆಯುತ್ತಾರೆ. ಗೋಧಿ ಹುಲ್ಲು ಹಲವಾರು ಬಗೆಯ ಪೌಷ್ಟಿಕಾಂಶಗಳನ್ನು ಹೊಂದಿದ್ದು, ಗೋಧಿ ಹುಲ್ಲಿನ ಜ್ಯೂಸ್ ಅನ್ನು ಸೇವಿಸುವುದರಿಂದ ತೂಕ ಇಳಿಕೆಗೆ ಸಹಕಾರಿ, ಕೂದಲಿನ ಬೆಳವಣಿಗೆಗೆ ಸಹಕಾರಿ, ತ್ವಚೆಯ ಆರೋಗ್ಯಕ್ಕೆ, ಕಿಡ್ನಿ, ಲಿವರ್ ಹಾಗೆ ಹೃದಯಕ್ಕೆ ಉತ್ತಮ. ಗರ್ಭಿಣಿಯರು ವೈದ್ಯರ ಸಲಹೆ ಪಡೆದು ಈ ಜ್ಯೂಸ್ ಅನ್ನು ಸೇವಿಸುವುದು ಉತ್ತಮ. ಜಗತ್ತಿನಲ್ಲಿ ಎಷ್ಟು ಶೇಕಡಾ ಜನರು ತಮ್ಮ ಎಡಗೈಯನ್ನು ಬಳಸುತ್ತಾರೆ? ಆಪ್ಷನ್ ಎ 50%, ಬಿ 30%, ಸಿ 40%, ಡಿ 10%. ಸರಿಯಾದ ಉತ್ತರ ಆಪ್ಷನ್ ಡಿ 10%. ಜಗತ್ತಿನಲ್ಲಿ 10% ಜನರು ತಮ್ಮ ಎಡಗೈಯನ್ನು ಬಳಸುತ್ತಾರೆ. ಕಲ್ಲುಗಳನ್ನು ತಿನ್ನುವ ಪಕ್ಷಿ ಯಾವುದು? ಆಪ್ಷನ್ ಎ ಆಸ್ಟ್ರಿಚ್, ಬಿ ಕಾಗೆ, ಸಿ ಪಾರಿವಾಳ, ಡಿ ಕೋಗಿಲೆ. ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರಿಚ್. ಆಸ್ಟ್ರಿಚ್ ಪಕ್ಷಿ ಕಲ್ಲುಗಳನ್ನು ತಿನ್ನುತ್ತದೆ. ಕಬ್ಬಿಣ ತುಕ್ಕು ಹಿಡಿದರೆ ಅದರ ತೂಕದ ವ್ಯತ್ಯಾಸವೇನು? ಆಪ್ಷನ್ ಎ ಕಡಿಮೆ ಆಗುತ್ತದೆ, ಬಿ ಹೆಚ್ಚಾಗುತ್ತದೆ, ಸಿ ಅದೇ ತೂಕ ಇರುತ್ತದೆ, ಡಿ ಸಂಪೂರ್ಣ ಅಳಿವು. ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚಾಗುತ್ತದೆ. ಕಬ್ಬಿಣ ತುಕ್ಕು ಹಿಡಿದರೆ ಅದರ ತೂಕ ಹೆಚ್ಚಾಗುತ್ತದೆ. ಮಾಂಸಾಹಾರವನ್ನು ಅನುಮತಿಸದ ಭಾರತದ ನಗರ ಯಾವುದು? ಆಪ್ಷನ್ ಎ ವಾರಣಾಸಿ, ಬಿ ಹರಿದ್ವಾರ, ಸಿ ಅಯೋಧ್ಯೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಉತ್ತರ ಪ್ರದೇಶದ ವಾರಣಾಸಿ, ಉತ್ತರಾಖಂಡದ ಹರಿದ್ವಾರ, ತಮಿಳುನಾಡಿನ ಮದುರೈ, ಉತ್ತರ ಪ್ರದೇಶದ ಅಯೋಧ್ಯೆ, ವೃಂದಾವನ, ಗುಜರಾತಿನ ಪಾಲಿತಾನ ಹಾಗೂ ಉತ್ತರಾಖಂಡದ ಹೃಷಿಕೇಶ. ಈ 7 ನಗರಗಳನ್ನು ದೇವಾಲಯಗಳ ನಗರ ಎಂದು ಹೇಳಲಾಗುತ್ತದೆ. ಮನಸ್ಸಿನ ಶಾಂತಿ ಮತ್ತು ಮೋಕ್ಷಕ್ಕಾಗಿ ಅನೇಕ ಜನರು ಆಧ್ಯಾತ್ಮಿಕವಾಗಿ ಅನನ್ಯವಾಗಿರುವ ಈ ನಗರಕ್ಕೆ ಬರುತ್ತಾರೆ.
ಆದ್ದರಿಂದ ಭಾರತದ ಈ 7 ನಗರಗಳಲ್ಲಿ ಮಾಂಸಾಹಾರವನ್ನು ನಿಷೇಧಿಸಲಾಗಿದೆ ಅಥವಾ ಅನುಮತಿಸುವುದಿಲ್ಲ. ಅಂದಿನ ಮಹಾಭಾರತದ ಹಸ್ತಿನಾಪುರ ಇಂದಿನ ಭಾರತದ ಯಾವ ನಗರವಾಗಿದೆ? ಆಪ್ಷನ್ ಸಿ ದೆಹಲಿ, ಬಿ ಹರಿಯಾಣ, ಸಿ ಗುಜರಾತ್, ಡಿ ಉತ್ತರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ. ಮಹಾಭಾರತದ ಹಸ್ತಿನಾಪುರ ಇಂದಿನ ಭಾರತದ ಉತ್ತರ ಪ್ರದೇಶದ ಮೀರತ್ ಎಂಬ ಹೆಸರು ಪಡೆದುಕೊಂಡಿದೆ. ಹಾಲಿನೊಂದಿಗೆ ಯಾವುದನ್ನು ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ? ಆಪ್ಷನ್ ಸಿ ಕಿತ್ತಳೆ, ಬಿ ಸೇಬು, ಸಿ ಪಪ್ಪಾಯಿ, ಡಿ ಪೇರಳೆ. ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ. ಹಾಲಿನೊಂದಿಗೆ ಕಿತ್ತಳೆ ಹಣ್ಣು ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ. ಎದ್ದ ಕೂಡಲೇ ಬಾಯಿ ದುರ್ವಾಸನೆ ಬರುತ್ತಿದ್ದರೆ ಏನು ಅರ್ಥ? ಆಪ್ಷನ್ ಸಿ ಅನಾರೋಗ್ಯ, ಬಿ ಹಲ್ಲುಗಳ ಸಮಸ್ಯೆ, ಸಿ ಶ್ವಾಸಕೋಶ ಹಾನಿ, ಡಿ ಉತ್ತಮ ನಿದ್ದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತಮ ನಿದ್ದೆ. ವ್ಯಕ್ತಿಯೊಬ್ಬನ ಬಾಯಿಯಿಂದ ಬೆಳಗ್ಗೆ ಎದ್ದ ಕೂಡಲೇ ದುರ್ವಾಸನೆ ಬರುತ್ತಿದ್ದರೆ ಕಳೆದ ರಾತ್ರಿ ನಿಶ್ಚಿಂತೆಯಿಂದ ಸಾಕಷ್ಟು ನಿದ್ದೆ ಮಾಡಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. ಬಹುಭಾಗ ಮೂಗಿನಲ್ಲಿ ಉಸಿರಾಡಿದ್ದಾನೆ, ಶ್ವಾಸಕೋಶಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ, ಸ್ವಪ್ನಗಳಿಂದ ದೂರ ಉಳಿದು ಆರೋಗ್ಯಕರ ನಿದ್ದೆಯನ್ನು ಮಾಡಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಗಂಧದ ಗುಡಿ. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.